ಜಮಖಂಡಿ ಮಹಾನಗರದಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿವೆ. ಇವತ್ತ ನಾಳೆ ಸಾಯಂಕಾಲ 4 ಗಂಟೆಗೆ ಜಮಖಂಡಿ ನಗರದ ಹನುಮಾನ್ ಚೌಕದಿಂದ ದೇಶಾದ್ಯಂತವರೆಗೆ ಒಂದು ಬೃಹತ್ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದೊಳಗ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಯಾರಪ್ಪ ಅಂದ್ರ ಹಿಂದೂ ಹುಲಿ ಅಂತೇಳಿ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ರಾಜ್ಯ ಕೇಂದ್ರ ಮುಖಂಡರಿಗೆ ಗೊತ್ತಾಗಿತ್ತು. ಆದ್ರೆ ಅವ್ರು ಉಚ್ಚಾಟನೆ ಮಾಡ್ಬೇಕಾದ್ರ ಯಾವುದೇ ಒಂದು ಕಾರಣ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟದಕ್ಕಲ್ಲ, ನಾಳೆ ಈ ವ್ಯಕ್ತಿ ಎಂದಂತ ಹಿಂದೆ ದೊಡ್ಡ ಶಕ್ತಿ ನೋಡಿ ಏನಾದ್ರು ಕಾರ್ಯಕರ್ತರು ಉಲ್ಟಾ ಹೊಡೆದ್ರೆ ನನ್ನ ಮಗನಿಗೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಯತ್ನಾಳ್ ಗೌಡನ ಮುಂಚಿತವಾಗಿನ ಹೊರಹಾಕಿದ್ದಾರೆ. ಯಾರಪ್ಪ ಹೊರಗೆ ಹಾಕಿದ್ರು? 4 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿ ಕಡೆಗೆ ಬಿಜೆಪಿಯನ್ನು ಅವನತಿ ಹಾದಿಯಂತ ತುಳಿದಂತ ಭ್ರಷ್ಟಾಚಾರ, ಹೆಣ್ಣು ಮಕ್ಕಳ ಅತ್ಯಾಚಾರದೊಳಗೆ ಭಾಗಿಯಾದಂಥ ವ್ಯಕ್ತಿ ಇವತ್ತ ಎಲ್ಲ ಅನುಭವಿಸಿ ಬೆಳಕ ಇವತ್ತು ಮತ್ತೆ ತನ್ನ ಮಗನಿಗೆ ಆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು, ಹೇಗಾದರೂ ಮಾಡಿ ಪಟ್ಟಕ್ಕೆ ಏರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಹಿಂದೂ ಹುಲಿ ಬಸವನಗೌಡ ಯತ್ನಾಳ್ ಅವರನ್ನ ಮುಂಚಿತವಾಗಿ ಉಚ್ಚಾಟನೆ ಮಾಡಿಬಿಟ್ಟಾರೆ ಇವತ್ತು ಪಕ್ಷದಿಂದ. ಆದ್ರೆ ಇವ್ರು ಒಬ್ಬರನ್ನೇ ಹೊರಗೆ ಹಾಕಿದ್ರೆ ನಾವು ಏನೋ ಅಂತ ತಿಳ್ಕೊಂಡೆ ಏನೋ ಸುಮ್ಮನೆ ಇರ್ತಿದ್ವಿ. ಆದರೆ ಇದು ಇವತ್ತಿಂದ ಪರಿಸ್ಥಿತಿ ಅಲ್ಲ, ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ನಡ್ಕೋತ ಬಂದೈತಿ. ಅನಂತಕುಮಾರ್ ಹೆಗಡೆ ಅವ್ರನ್ನ ತುಳಿದ್ರು, CT ರವಿ ಅವ್ರನ್ನ ತುಳಿದ್ರು, ಪ್ರತಾಪ್ ಸಿಂಹ ಅವ್ರನ್ನ ತಪ್ಪಿಸಿದ್ರು. ಇಂಥ ಮಹಾನ್ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡತಕ್ಕಂಥ ಪರಿಸ್ಥಿತಿ ಮುಂದುವರ್ಕೊಂಡು ಬಂದು 2023 ಚುನಾವಣೆಯಲ್ಲಿ ಅತ್ಯಂತ ಫೈರ್ ಬ್ರ್ಯಾಂಡ್ ಸೈಕಲ್ ಯಾರು ತುಳಿದ್ರಪ್ಪ ಅಂದ್ರೆ ಸೈಕಲ್ ಜೋಡಿ ಮತ್ತೊಬ್ಬ ಸೈಕಲ್ ತುಳಿದಂತ ವ್ಯಕ್ತಿನ ಸೈಡ್ ತುಳಿದು ಬಂದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ. ಈಶ್ವರಪ್ಪ ಸಾಹೇಬ್ರ ಎಂದು ದೊಡ್ಡ ಸಮಾಜ ಐತಿ, ಅವರು ಸಮಾಜಕ್ಕಿಂತ ಮೊದಲಾದ್ರು ಅವರೊಬ್ರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಗುರುತಿಸ್ಕೊಂಡವ್ರ. ಅಂತ ನಾಯಕರನ್ನ, ಉಪಮುಖ್ಯಮಂತ್ರಿ ಆದಂತ ನಾಯಕರನ್ನ ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ತುಳಿದ್ರು. ಅದು ಮುಂದುವರ್ಕೊಂಡು ಹಾಗೆ ಬಂದ್ರು. ಪ್ರತಿ 5-6 ತಿಂಗಳಿಗೆ ಒಮ್ಮೆ ದೊಡ್ಡ ನಾಯಕರು ಹೊರಗೆ ಹಾಕೋತ ಬಂದ್ರು. ಇವತ್ತ ಇಡೀ ಕರ್ನಾಟಕ ಜಿಲ್ಲೆಯಾದ್ಯಂತ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಮನೆಗೂ ಒಬ್ಬೊಬ್ರು ಕಾರ್ಯಕರ್ತರ ಅವ್ರ ಜೊತೆ ಇದ್ದಂತ ಮಹಾನ್ ಲೀಡರ್ನ ಇವತ್ತು ಏಕಾಏಕಿ ಉಚ್ಚಾಟನೆ ಮಾಡಿಬಿಟ್ರು. ಯಾಕೆ? ಅವ್ರು ನಾಳೆ ಮುಖ್ಯಮಂತ್ರಿಗೆ ನಾವು ಮೂಲವಾಗುತ್ತಾರೋ ಅವರೇ ಮುಖ್ಯಮಂತ್ರಿ ಅನ್ನೋದು ಕಾರ್ಯಕರ್ತರು ಘೋಷಣೆ ಮಾಡ್ಕೊಳಕತ್ತಾರೋ, ಅದು ನಮ್ಮ ಮಗನಿಗೆ ಪೆಟ್ಟು ಬರುತ್ತೆ ಅನ್ನುವಂಥ ಕಾರಣ ಇಟ್ಕೊಂಡು ತುಳಿದಾರ ಇವತ್ತು. ಅದಕ್ಕೆ ಯಾವ ಕೇಂದ್ರ ನಾಯಕರು ಪಕ್ಷಾತೀತವಾಗಿ ಅಂದ್ರೆ ವಂಶ ಪರಂಪರೆ, ವಂಶಾಡಳಿತ ನಮ್ಮಲ್ಲಿ ಪಕ್ಷದೊಳಗಿಲ್ಲ, ಪಕ್ಷದ ಸಿದ್ಧಾಂತವೇ ನಮ್ಮ ಮೂಲ ಹೇಳ್ತಿದ್ರು. ಅದೇ ಕೇಂದ್ರ ಮುಖಂಡರು ಇವತ್ತು ಯಾವ ಸುಟ್ಕೇಸ್ ಹೋಗಿದ್ದು ಗೊತ್ತಿಲ್ಲ, ಸುಟ್ಕೇಸ್ ಕಾರಣಕ್ಕಾಗಿನ ಇವತ್ತು ಅವರು ಈ ರೀತಿ ತಪ್ಪದ ನಿರ್ಧಾರಗಳನ್ನು ತಿಳ್ಕೊಳಕತ್ತಾರೋ. ಕಾರ್ಯಕರ್ತರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದೇನೆ ಯಾರೋ ಒಬ್ರು ಹೇಳಿದ್ರೆ ಅಂತೇಳಿ ಇವತ್ತು ಮಹಾನ್ ಲೀಡರ್ಗಳನ್ನ, ಹಿಂದೂ ಲೀಡರ್ಗಳನ್ನ ಈ ರೀತಿ ತುಳಿದ್ರೆ ನಾವೇನು ಸುಮ್ಮನೆ ಕುಂಡ್ರಂಗಿಲ್ಲ. ಪ್ರತಿ ಮನೆಗೂ ಕಾರ್ಯಕರ್ತರು ಸಿಡಿದೇಳ್ಬೇಕಾಗತ್ತಿ. ನಾಳೆ ಮುಂಬರುವ ಚುನಾವಣೆ ಒಳಗೆ ಬರೇ ನಾವು ಪಕ್ಷ ವಿರೋಧಿ ಮಾಡಬೇಕಾಗಿಲ್ಲ. ಒಬ್ಬೊಬ್ಬ ಕಾರ್ಯಕರ್ತ ಮನೆಯಾಗ ಸೈಲೆಂಟ್ ಕೂತ್ರ ನಿಮ್ಗೆ ಬಿಜೆಪಿ 10 ಸೀಟು ಬರಂಗಿಲ್ಲ ರಾಜ್ಯದೊಳಗೆ. ಅದಕ್ಕೆ ಇನ್ನು ಮುಂದಿನ ವಿಚಾರ ಏನೈತಿ, ನಾಳೆ 4 ಗಂಟೆಗೆ ನಮ್ಮ ಶಕ್ತಿ ತೋರ್ಸಕ್ಕೆ ನಾವು ಸಜ್ಜಾಗಿವಿ. ಇಡೀ ಕರ್ನಾಟಕ ರಾಜ್ಯದಂತ ಜಮಖಂಡಿ ಶಕ್ತಿ ಏನೈತಿಪ್ಪ ಅನ್ನೋದು ನಾಳೆ ಸಾಯಂಕಾಲ 4 ಗಂಟೆಗೆ ಕೇಂದ್ರ ನಾಯಕರಾಗಲಿ, ಯಡಿಯೂರಪ್ಪ ಅವರಾಗಲಿ ಎಲ್ಲರೂ ನೋಡ್ಬೇಕಾಗಿತ್ತು. ನಾಳೆ ನಾವು ತೋರ್ಸಕ್ಕೆ ಸಿದ್ಧಾಗಿವಿ. ಅದಕ್ಕೆ ನಾವು ಜಮಖಂಡಿ ನಗರದಾಗಲಿ, ಜಮಖಂಡಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಹಿಂದೂ ಬಾಂಧವರಿಗೆ ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀವಿ. ಇವತ್ತು ನಾವು ಸೈಲೆಂಟ್ ಕೂತಿದ್ದಕ್ಕನ ಈ ರೀತಿ ಪರಿಸ್ಥಿತಿ ಬರಾಗಬೇಕು. ನಾಳೆ ಒಂದು ದಿನ 4 ಗಂಟೆಗೆ ಸರಿಯಾಗಿ 4 ಗಂಟೆಗೆ ಜಮಖಂಡಿಗೆ ಆಗಮಿಸಿ ಈ ಪ್ರತಿಭಟನೆ ಒಳಗೆ ಪಾಲ್ಗೊಂಡ್ರೆ ನಮ್ಮ ಶಕ್ತಿ ತೋರ್ಸಕ್ಕೆ ಸಾಧ್ಯ ಆಗೈತಿ. ಅದಕ್ಕೆ ದಯಮಾಡಿ ಎಲ್ಲರೂ ಬರೋಕ್ಕೆ ಪ್ರಯತ್ನ ಮಾಡ್ರಿ. ಹಿಂದೂ ಬಾಂಧವರು, ರೈತ ಸಂಘಟನೆಯವರು, ಯತ್ನಾಳ್ ಗೌಡರ ಅಭಿಮಾನಿ ಬಳಗದವರು ಹಾಗೂ ಗುರು ಹಿರಿಯರನ್ನು ನಾಳೆ 4 ಗಂಟೆಗೆ ಭಾಗವಹಿಸಬೇಕಂತೇಳಿ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತೀನಿ.